ವಿಶೇಷ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ತಮಗೆಲ್ಲ ಸ್ವಾಗತ. ಇದು ತಾಯ್ತನ ಬಾಡಿಗೆ ಅಮ್ಮಂದಿರ ಕಥೆಯನ್ನು ನಾವು ಹೇಳ್ತಾ ಇದ್ವಿ. ನಿಜಕ್ಕೂ ಒಬ್ಬೊಬ್ಬರದ್ದು ಒಂದೊಂದು ಕಥೆ ನೋಡಿ. ಸಂಸಾರದಲ್ಲಿ ಎಷ್ಟೊಂದು ತಾಪತ್ರೆಗಳು, ಎಷ್ಟೊಂದು ತೊಂದರೆಗಳು. ಆದರೆ ಅವರು ತಮ್ಮ ಮಕ್ಕಳುಗಳಿಗೆ ಜನ್ಮ ಕೊಡೋದಲ್ದೇ ಬೇರೆ ಮಕ್ಕಳುಗಳಿಗೂ ಬೇರೆಯವ್ರಿಗೂ ಕೂಡ ಮಕ್ಕಳುಗಳನ್ನು ಹೆತ್ಕೊಡುವಂಥದ್ದು. ಈ ಮುಖಾಂತರ ಎಲ್ಲೋ ಜೀವನದಲ್ಲಿ ಮಾರ್ಗವನ್ನು ಕಂಡುಕೊಳ್ಳೋದ್ರ ಜೊತೆಗೆ ಒಂದು ಮಹಾನ್ ಕಾರ್ಯವನ್ನು ಮಾಡ್ತಾ ಇದ್ದಾರೆ ಈ ಬಾಡಿಗೆ ತಾಯಂದಿರು. ಏನು ಹೇಳ್ತಾರೆ ಕಣ. ಮತ್ತೊಬ್ಬರು ಜೊತೆಗೆ ಈಗ ಜಾಯ್ನ್ ಆಗಿದ್ದಾರೆ ಭಾರತೀಯವರ ಕಾರ್ಯಕ್ರಮಕ್ಕೆ ತಮಗೆ ಸ್ವಾಗತ. ನಮಸ್ತೆ. ಮತ್ತೊಬ್ಬರು ಅವರ ಮನೆಯವರು ರುದ್ರಮೂರ್ತಿಗಳು ತಮಗೂ ಕೂಡ ಕಾರ್ಯಕ್ರಮಕ್ಕೆ ಸ್ವಾಗತ. ಸೊ ನಾನು ಚರ್ಚೆ ಮಾಡ್ತಾ ಇದ್ದೀನಿ ಭಾರತೀಯವ್ರ ಜೊತೆಗೆ. ಭಾರತಿ ಮೇಡಮ್, ಎಲ್ಲರನ್ನೂ ತಾಯಂದಿರನ್ನು ಕೂತ್ಕೊಂಡು ಚರ್ಚೆ ಮಾಡ್ತಾ ಇದ್ವಿ. ನೋಡಿದ್ದೀನಿ ಸರ್, ನೋಡಿದ್ದೀನಿ. ಅವ್ರ ಜೊತೆ ಇದ್ದೆ ಸರ್. ನಾನು ಆ್ಯಕ್ಚುಲಿ 4 ತಿಂಗಳು ಅವ್ರ ಜೊತೆಲ್ಲ ಇದ್ದೆ. ಈಗಿಲ್ಲ ಹಂಗಾರೆ? ಈಗ ಜಸ್ಟ್ ಒಂದು 20 ದಿವಸ ಆಗಿದೆ ಮನೆಗೆ ಹೋಗೋ ಅಷ್ಟೇ ಸರ್. ಭಾಳ ಮಿಸ್ ಮಾಡ್ಕೊತಾ ಇದ್ರಿ ಹಂಗಾರಲ್ವಾ? ಮಿಸ್ ಆಗಿದೆ ಸರ್. ಅದು ವಿಧಿ ಇಲ್ದಲೇ ಮನೆಗೆ ಹೋಗಿದ್ದೀನಿ ಅಷ್ಟೇನೆ. ಇರೋ ಮನ್ಸಲ್ಲ ಅವ್ರ ಹತ್ರ ಇದ್ದೇ ಇರುತ್ತೆ. ನಾನು ಅಲ್ಲಿ ಇರಬೇಕಾಗಿತ್ತು. ನನಗೂ ಒಂದು ಚಾನ್ಸ್ ಕೊಟ್ಟಿದ್ರೆ ಇನ್ನೊಂದು ನನ್ನ ಮಗುಗೆ ಈಗ ತಾಯಿ ಆದಮೇಲೆ ತಿರ್ಗಾ ನಾನು ಬೇರೆಯವ್ರಿಗೆ ಬಾಡಿಗೆ ತಾಯಿ ಆಗಬೇಕು ಅಂತ ನಾನು ಇಷ್ಟಪಡ್ತೀನಿ ಸರ್. ಯಾಕೆಂದ್ರೆ ಅಲ್ಲೆಲ್ಲ ನೋಡಿ ಅಲ್ಲೆಲ್ಲ ಅವ್ರು ನೋಡ್ಕೊಳೋದು ಎಲ್ಲ ನನಗೆ ಅಷ್ಟು ಇಷ್ಟನೇ ಆಗಿದೆ. ಯಾಕೆಂದರೆ ನಾನು ಟ್ರೀಟ್ಮೆಂಟ್ ಆದಾಗಿಂದನೂ ಸರ್ ಅಲ್ಲೇ ಇದ್ದೀನಿ. ಇವಾಗ 4 ಇನ್ನೇನು 5ಕ್ಕೆ ಬೀಳಬೇಕು ಅನ್ನುವಾಗೆ ನಾನು ಜಸ್ಟ್ ಅಲ್ಲೇ ಇನ್ನು 20 ದಿವಸನೂ ಆಗಿಲ್ಲ ಸರ್ ನಾನು ಮನೆಗೆ ಹೋಗಿ. ಆದರೂ ನಮ್ಮ ಹಸ್ಬೆಂಡು ನಮ್ಮ ತಾಯಿ ಅವ್ರ ಬಲವಂತಕ್ಕೆ ಮನೆಗೆ ಹೋಗಿದ್ದು. ಪಿಜ್ಜಾ ಬಿಟ್ಟು ನನಗೂ ಹೋಗೋ ಮನಸ್ಸು ಇರಲಿಲ್ಲ. ಯಾಕೆಂದರೆ ನನಗೆ ಹೇಳ್ಬೇಕು ಅಂದರೆ ಮನೆಗಿನ ನನಗೆ ಪಿಜ್ಜನೇ ಇವತ್ತಿನವರೆಗೂ ಮನೆಗೆ ಅಯ್ಯೋ ನಿಂದು ಇದು ಅಂತಂದ್ರೆ ಅಯ್ಯೋ ಬಿಡ್ರಿ ಸರ್ ಅಲ್ಲಿ ನೋಡ್ಕೊಂತಾರೆ ಪಿಜ್ಜಾಗೆ ಹೋಗ್ತೀನಿ ಅಂತಲೇ ಹೇಳ್ತೀನಿ ಸರ್ ದಿನ. ಇಲ್ಲ ಸರ್, ಆದ್ರೂ ಎಂತವ್ರಿಗೂ ನಾನು ಪಿಜ್ಜಾ ಅನ್ನೋದು ತುಂಬಾನೇ ಇಷ್ಟ ಆಗಂತದೇನೆ. ಹೆಂಗೆ ಬಂದಿದ್ದು ಪಿಜ್ಜಿಗೆ? ಪಿಜ್ಜಾಗೆ ಹಿಂಗೆ ಪಿಜ್ಜಾ ಅನ್ನೋದು ನಮಗೂ ಗೊತ್ತಿರಲಿಲ್ಲ ಸರ್. ಸರ್ನ ಪ್ರೋಗ್ರಾಮಲ್ಲೆಲ್ಲ ಈ ಟಿ ವಿಲಿ ಎಲ್ಲ ನೋಡಿ, ಈ ನಿಮ್ಮ ಸುವರ್ಣ ನ್ಯೂಸಲ್ಲೆಲ್ಲ ನೋಡಿ ಹಿಂಗೆ ನಾವು ನೋಡೋಣ 12 ವರ್ಷದಿಂದ ಪ್ರಯತ್ನ ಪಟ್ಟು ಸರ್. ನನ್ನ ಮದುವೆ ಆಗಿ 3 ತಿಂಗಳಿಂದ ನಮಗೂ ಒಂದು ಬೇಗ ಮಗು ಎತ್ಕೊಳ್ಳೋಣ ಅಂತಲೇ ನಾವು ಪ್ರಯತ್ನನೇ ಪಟ್ವು ಸರ್. 3 ತಿಂಗಳಿಂದ ಇವತ್ತು 12ನೇ ವರ್ಷದ ತನಕ 12ನೇ ವರ್ಷಕ್ಕೆ ಈಗ ನಾನು ಕನ್ಸೀವ್ ಆಗಿರೋದು ಸರ್. ಈಗ ಹೌದು, ಅವತ್ತಿನಿಂದ ಸುಮಾರು ನಾವು ಇಷ್ಟೆಲ್ಲ ಆದರೂ ನಮ್ಗೆ ಇವರಷ್ಟು ಚೆನ್ನಾಗಿ ನೋಡ್ಕೊಂಡಿದ್ದು, ಇವರಷ್ಟು ಡಾಕ್ಟ್ರು ಒಳ್ಳೆ ಇತ್ತು, ಯಾರು ಅಷ್ಟು ಚೆನ್ನಾಗಿದೆ ಮಾಡಲಿಲ್ಲ ಸರ್. ನಿಮ್ಮ ವಯಸ್ಸೆಷ್ಟು? ನನಗೆ ಅಲ್ಲಿ 29ರಿಂದ 30 ಏಜ್ ಆಗಿದೆ ಸರ್. ಚಿಕ್ಕ ವಯಸ್ಸಿಗೆ ನಮ್ಮ ತಂದೆ ತಾಯಿ 16 ವರ್ಷಕ್ಕೆ ಮದುವೆ ಮಾಡಿಬಿಟ್ರು ಸರ್. ಎಲ್ಲರಿಗೂ ನನ್ನ ಫ್ಯಾಮಿಲಿ ಜಾಸ್ತಿ ಅಂತ ನಮಗೆಲ್ಲ ಚಿಕ್ಕ ವಯಸ್ಸಿಗೆ ಮದುವೆ ಮಾಡಿಬಿಟ್ರು. ಎಷ್ಟು ದಿವಸ ಮದುವೆ ಆಗಿ ನಿಮ್ಮದು? 12ನೇ ವರ್ಷ ಸರ್ ನಮ್ಮದು ಮದುವೆ ಆಗಿ. 12ನೇ ವರ್ಷದ ನಂತರ ಈಗ ನೀವು ಮಗು ಪಡಿತಾ ಇದ್ದೀರಿ? ಹೌದು ಸರ್. ಸುಮಾರು ನಾನು ಹೇಳ್ಬೇಕು ಅಂದರೆ ಬೆಂಗಳೂರಾಗ ಇಂಥ ಹಾಸ್ಪಿಟ್ಲಿಗೆ ಹೋಗಿಲ್ಲ, ನಾನು ಇಂಥ ಹಾಸ್ಪಿಟ್ಲು ತೋರಿಸಿಲ್ಲ. ಮೈಸೂರಿಂದ ತುಮಕೂರಿಂದ ಯಾರ್ಯಾರು ಇಲ್ಲೆಲ್ಲಿ ಹೇಳೋರು ಹಾಸ್ಪಿಟ್ಲು ಡಾಕ್ಟ್ರು ಅವರು ಟೈಮಿಂಗ್ಸು ಬರೋದೇ ಯಾವಾಗೋ, ತಿರ್ಗಾ ಅವ್ರು ಹೇಳೋದೇ ಯಾವಾಗೋ, ಅವ್ರು ಬರೋ ಟೈಮಿಂಗ್ಸಿನ ತನಕ ಕಾಯ್ದು ಏನು ಸಾರ್ ಅಂದರೆ ಬೇಕು ಅಂದರೆ ಕಾಯಬೇಕು ಅಂತ ಎಲ್ಲ ಇದು ಮಾಡೋರು. ಆದರೂ ನಮ್ಗೆ ಇವರು ಅಷ್ಟು ನಿಧಾನದಿಂದ ತಾಳ್ಮೆಯಿಂದ ಏನು ಅಂದರೆ ಒಬ್ಬ ಮಕ್ಳಿಲ್ದವ್ರಿಗೆ ಏನು ನೋವು ಅಂದರೆ ಅವ್ರು ಡಾಕ್ಟ್ರು ಮಾತಾಡೋದು ಒಳ್ಳೇದು ಮಾತೇ ನಮ್ಗೆ ಅಷ್ಟಿಷ್ಟ ಆಗಬೇಕೇ ಹೊರತು ದುಡ್ಡು ಎಷ್ಟೇ ಆಗಲಿ ಸರ್ ಅದು ಸೆಕೆಂಡ್ರಿ. ದುಡ್ಡಿಂದು ಇವಾಗ ನಾವು ಒಂದು ಹಾಸ್ಪಿಟ್ಲಿಗೆ ಹೋದರೆ ಡಾಕ್ಟ್ರು ಇವಾಗ ನಮಗೆ ಮಗು ಇಲ್ಲ ಅನ್ನೋ ನೋವು ಒಂದು ಕಡೆ ಆದರೆ ಈ ಡಾಕ್ಟ್ರು ಹೇಗೆ ತಮ್ಮ ಸಡನ್ನಾಗಿ ಒಂಥರ ಮಾತಾಡ್ಬಿಟ್ರೆ ಅದು ಮನ್ಸಿಗೆ ಇನ್ನೂ ತುಂಬಾ ನೋವಾಗುತ್ತೆ. ನಾವು ಹೆಣ್ಣಾಗಿ ಹುಟ್ಟಿದ್ದೇ ವೇಸ್ಟು ಅಷ್ಟು ಮನಸ್ಸು ಸಖತ್ ನೋವಾಗ್ಬಿಡುತ್ತೆ ಸರ್. ಅದು ಈಗ 12 ವರ್ಷದ ನಂತರ ನೀವು ತಾಯಿ ಆದಂಥ ಸಂದರ್ಭ ಹೆಂಗೆ ಅನಿಸ್ತಾವ ನಿಮಗೆ? ಈಗ ತುಂಬಾ ಇಷ್ಟ ಆಗುತ್ತೆ ಸರ್. ಬೇರೆಯವ್ರ ಕೈಲೆಲ್ಲ ಬಂಜೆ ಅನ್ಸ್ಕೊಂಡು ಜೀವನನೇ ಸಖತ್ ಬೇಜಾರಾಗೋಗಿ ನಾವಿಬ್ಬರು ಇದೊಂದು ಸಲ ಇವ್ರ ಸರ್ ಹತ್ರ ಮೀಟ್ ಮಾಡೋಣ ಸರ್. 3 ಚಾನ್ಸ್ ನನಗೆ ಕೊಟ್ಟಿದ್ರು ಸರ್. ಫಸ್ಟ್ನೇ ಚಾನ್ಸ್ಗೆ ನನಗೆ ಸಕ್ಸಸ್ ಆಯಿತು. ಈ 3 ಚಾನ್ಸ್ ನೋಡೋಣ, ನಮಗೆ ಜೀವನನೇ ಬೇಡ, ಜೀವನೂ ಬೇಡ, ಜೀವನೂ ಬೇಡ. ಇದ್ದು ಸುಮ್ಮನೆ ಅವ್ರವ್ರ ಕೈಲೆಲ್ಲ ಬಂಜೆ ಅನ್ಸ್ಕೊಂಡು ಅಕ್ಕಪಕ್ಕ ಎಲ್ಲ ಆಡ್ಕೊಂಡು ಸಂಬಂಧದವ್ರತವೆಲ್ಲ ಅನ್ನಿಸ್ಕೊಂಡು ಸುಮ್ಮನೆ ಏನಕ್ಕೆ ಇರಬೇಕು, ಜೀವನನೇ ಬೇಡ ಅನ್ನೋ ಅಷ್ಟೂ ಸಖತ್ ಹಿಂಸೆನೇ ಆಗೋಗ್ಬಿಟ್ಟಿತ್ತು ಸರ್ ನಮಗೆ. ಸೊ ಅದರಿಂದ ಹೊರಗಡೆ ಬಂದಿರಿ? ಈಗ ಬಂದಿದ್ದೀವಿ ಸರ್. ಭಾರಿ ಖುಷಿಯಾಗಿದೆ? ಖುಷಿ ಆಗಿದೆ. ಮಗುವಿನ ಮೇಲೆ ಇನ್ನೂ ಖುಷಿ ಆಗುತ್ತೆ ಸರ್. ಹೇಳ್ಬೇಕು ಅಂದರೆ ಒಂದು ಅರ್ಥದಲ್ಲಿ ಡಾಕ್ಟ್ರು ಅವ್ರು ನನ್ನ ಪಾಲಿಗೆ ದೇವರಾಗೆ ಬಂದರು ಅಂತಲೇ ಹೇಳಬೇಕು ಸರ್. ನಿಜವಾಗ್ಲೂ ನನಗೆ ಇದನ್ನು ಫೈಲ್ ತಾಂಡಿ ಬೇರೆ ಸುಮಾರು ಕಡೆ ಎಲ್ಲ ಫೈಲು ನೋಡಿದ್ರೆ ನೋಡಿ ಸರ್ ಅಂದರೆ ನೋಡ್ತೀವಿರಮ್ಮ ಅನ್ನೋರು ಇವರು ಸಕ್ಲಿಸ್ಟು ನಾನು ಎಲ್ಲೆಲ್ಲಿ ತೋರಿಸಿದ್ದೀನಲ್ಲ ಒಂದು ಬಿಲ್ಲಿನ ರಸೀತಿಯಿಂದನೂ ನೋಡಿ ನನಗೆ ಮಕ್ಕಳಿಲ್ಲ ಅಂತ ನನಗೆ ಬಾಯೆಲ್ಲ ಹೇಳಕ್ಕೆ ಬರ್ತಿರಲಿಲ್ಲ ಸರ್. ನನ್ನ ಕಣ್ಣೀರೇನೇ ಹೇಳ್ತಾಯಿತ್ತು ನನಗೆ ಮಕ್ಕಳಿಲ್ಲ ಅಂತ.
ಅಷ್ಟು ನೋವಲ್ಲಿ ನೊಂದಿ ಜೀವನನೇ ಬೇಡಪ್ಪ ಅಥವಾ ಮಕ್ಕಳಿಲ್ದವ್ರು ಬಾಳಲೇಬಾರ್ದು ಅನ್ನೋಷ್ಟು ನಾವು ಪಟ್ಟಿದ್ದೀವಿ ಸರ್. ನಾವಂತೂ ಹೇಳ್ಬೇಕು ಅಂದರೆ ಸೊ ಭಾರತೀಯವರೇ, ಈಗ ನೋಡಿ ನನಗನ್ಸುತ್ತೆ ಈಗ 12 ವರ್ಷಗಳ ನಂತರ ಈಗ 13ನೇ ವರ್ಷಕ್ಕೆ ನೀವು ಮಗು ಪಡಿತಾ ಇದ್ದೀರಿ. ಹೌದು ಸರ್. ಒಂದು ಅಲ್ಲ ಅಂತ 2 ಪಾಪು ಇದೆ ಸರ್. ಓಹೋ ಓಹೋ ಈಗ ಡಬಲ್ ಧಮಾಕ, 2 ಖುಷಿ. ನಾವು ಕೇಳಿದ್ವಿ ಸೀತೆ 14 ವರ್ಷ ವನವಾಸ ಮಾಡಿದ್ಲು ಅಂತ. ಪಾಪ ನೀವು ಮಕ್ಕಳಿಲ್ಲ ಅಂತ ಹೇಳಿ ನೀವು 13 ವರ್ಷ ಮಾಡಿದ್ರೆ 13 ವರ್ಷಕ್ಕೆ ಮಗು ಆಗ್ತಾ ಇದೆ ನೋಡಿ. 2 ಇನ್ನೂ ಜಾಸ್ತಿ ಅವರು ಗಂಡನ್ಗೆ ಬೇರೆಯವ್ರಿಗೋಸ್ಕರ ಮಾಡಿದ್ರು, ನಾನು ಮಕ್ಕಳಿಲ್ಲ ಅಂತಾನೆ ಮಾಡ್ಬಿಟ್ಟಿದ್ದೀನಿ ಸರ್ ನಿಜವಾಗ್ಲೂ. ಗುಡ್ ಅಮ್ಮ, ವೆರಿ ಗುಡ್. ಋತುಮೂರ್ತಿಗಳೇ ಏನಂತೀರಿ? ಎರಡು ಮಕ್ಕಳು ತಂದೆ ಆಗ್ತಾ ಇದ್ದೀರಿ. ಒಳ್ಳೇದು ಸರ್, ದೇವರೇನೋ ಕೊಟ್ಟವನೇ ಬೇಡ ಅನ್ನೋಕ್ಕಾಗಲ್ಲ. ನಾವು ಕಷ್ಟ ಬಿದ್ದಿದ್ದೀವಿ ಸರ್, ಸುಮಾರು ಕಡೆ ದುಡ್ಡು ಖರ್ಚು ಮಾಡಿದ್ದೀವಿ. ಅವ್ರು ಹೇಳಿದ ಕಡೆ ಎಲ್ಲ ನೋಡಿ ನಮಗೂ ಬೇಜಾರಾಗ್ಬಿಟ್ಟು ನಾವು ತುಂಬಾ ಕಷ್ಟ ಬಿದ್ದು ಗುರುಮೂರ್ತಿ ಸರ್ ತಗ ಬಂದು ಅವರು ನಾವೆಲ್ಲ ತೋರಿಸಿದ್ದು ಒಂದಿಷ್ಟು ಫೈಲ್ ಇದ್ದು ಎಲ್ಲ ಚೆಕ್ ಮಾಡಿ ನಿಮಗೆ ನೋಡೋಣ ನಾನು ಟ್ರೈ ಮಾಡಿ ನೋಡ್ಬಿಡ್ತೀನಿ ಅಂತೇಳಿ ಏನೋ ಮನ್ಸು ಮಾಡಿ ಮಾಡಿದ್ರು.